ಟೈಮ್ ಪಾಸಿಗೆ ಪರ್ಕ್ತೀನಿ ಮನಬಿಚ್ಚಿ ಮಾತಾಡಿ ಆ ಥರ ಆಗೋಗೈತೆ. ಪರ್ಕ್ತೀನಿ ಮನಬಿಸಿ ಅಲ್ಲ ಪರ್ಕ್ತೀನಿ ಮನಬಿಚ್ಚಿ ಮಾತಾಡಿ ನಂಗೆ ಕೇಳಿಸ್ತದೆ ಗೆಜ್ಜೆ ಶಬ್ದ. ಹೆಂಗೆ ಒಂದ್ಸತಿ ಹೆಂಗೆ ನಾನೇ ಭಯ ಪಟ್ಕೊಂಡಿದ್ದೀನಿ ಅಂದರೆ ಬೆಡ್ಶೀಟ್ ಗಿಶೀಟ್ ಎಲ್ಲ ಹಾಕೊಂಬಿಟ್ಟು 21 ಸತಿ ದೇವ್ರ ನೆನ್ಪು ಹೇಳ್ಕೊಂಡು ಕೂತಿದ್ದೀನಿ. ಆ ಮಟ್ಟಕ್ಕೆ ಭಯ ಇದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಆ್ಯಸ್ ಯು ಶೇಮ್. ಇನ್ನು ಯಾರು ಎದ್ದಿಲ್ಲ. ನಾನು ಎದ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಗಾಡಿ ಈಚೆ ಹಾಕಿದ್ದೀನಿ, ಎರಡು ಹಾಕಿಲ್ಲ, ಒಂದಿಲ್ಲೇ ಐತೆ. ಇವಾಗ ನಾನು ಎದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ನೀರು ಕಾಯ್ದಿರಲಿಲ್ಲ, ಅದನ್ನು ಏನೇನೋ ಜುಗಾಡ್ ಮಾಡಿಕೊಂಡು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀನಿ. ಡೈಲಿ ಸ್ನಾನ ಮಾಡಿಲ್ಲ ನಮಗಾಗಲ್ಲ. ಬೆಳಗ್ಗೆನೇ ಎದ್ದು ಅದಕ್ಕೋಸ್ಕರ ಸ್ನಾನ ಮುಗಿಸ್ಕೊಂಡು ಹೋಗ್ತಿದ್ದೀನಿ ಅಂಗಡಿ ಹತ್ರ. ಹೋಗಿದ ತಕ್ಷಣ ಟೆಂಪಲ್ ಹತ್ರ ಹೋಗಿ ಮುಗಿಸ್ಕೊಂಬಂದು ಅಂಗಡಿ ತೆಗಿಬೇಕು. ಆಮೇಲಿಂದ ತಿಂಡಿ ನೋಡೋಣ, ಮಾಡಲೇಬೇಕು. ತಿಂಡಿ ನೋಡೋಣ ಏನಿಲ್ಲ, ಹಿಂಗೆ ನೋಡ್ಬಿಟ್ಟು ಹೋಗೋಕ್ಕಾಗಲ್ಲ, ತಿಂಡಿ ಮಾಡಲೇಬೇಕು. ಇವಾಗ ಜಸ್ಟ್ ತಿಂಡಿಗೆ ಬಂದೆ, ಜಸ್ಟ್ ಏನಿಲ್ಲ ತಿಂಡಿಗೆ ಬಂದಿದ್ದೀನಿ. ಬ್ರೆಡ್ ತರಬೇಕಿತ್ತು, ಅದಕ್ಕೋಸ್ಕರ ಅದು ತೊಗೊಂಡು ನಮ್ಮಪ್ಪ ಮಲಗೋರೆ ಅಂತೆ. ಮಲಗೋರೆ. ನಾನೇನು ಎದ್ದೋರೆ ಅಂದ್ಕೊಂಡೆ, ಅಮ್ಮ ಹೇಳೋರು ಎಬ್ರಿಸ್ಬೇಡ ಅಂತ. ಏನು ಮಾಡೋರು ತಿಂಡಿ ಅಂತ ನೋಡಬೇಕಲ್ಲ. ಚಿತ್ರಾನ್ನ ಚಿತ್ರಾನ್ನ ಹೊಟ್ಟೆ ಹಸಿತೈತೆ. ನಾನು ಜಲ್ದಿ ಹೋಗಿರೋದ್ರಿಂದ ಇವಾಗ ಹೊಟ್ಟೆ ಹಸಿತೈತೆ. ಅದು ತಿಂಡಿ ಮಾಡ್ತೀನಿ ಫಸ್ಟು. ಅವ್ರನ್ನ ಎಬ್ರಿಸ್ಬಿಟ್ಟು ತಿಂಡಿ ಕೊಡ್ತೀನಿ ಅವ್ರಿಗೂ. ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೆ, ಆಗಲೇ ಸುಮಾರು ಹೊತ್ತಾಗಿತ್ತು ಫೋನ್ ತೊಗೊಂಡೋಗ್ದೆ. ಇವಾಗ ತೊಗೊಂಡೋಗ್ತಾಯಿದ್ದೀನಿ. ಊಟಕ್ಕೆ ಬಂದಿದ್ದೆ, ನಮ್ಮಮ್ಮ ಕಳ್ಸೋಕ್ಕೆ ಬಂದಿದ್ರು ನನಗೆ. ಏನು ಬಿಸಿಲೈತೆ ನೋಡಿ ಇವತ್ತು ಮಾತ್ರ. ನನಗಿಲ್ಲಿ ಡಿಸ್ಪ್ಲೇಲಿ ಏನೂ ಕಾಣಿಸ್ತಾ ಇಲ್ಲ, ಆ ಮಟ್ಟಿಗೆ ಬಿಸಿಲೈತೆ. ಕ್ಲೌಡ್ಸ್ ನೋಡಿ, ಏನು ಝೂಮ್ ಮಾಡೋಕ್ಕೂ ಆಗಲ್ಲ. ನನ್ನ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಅಲ್ಲಿ. ಆಮೇಲೆ ತೋರಿಸ್ತೀನಿ, ಯಾವುದೋ ಒಂದು ಕ್ಲಿಪ್ ಹಾಕ್ತೀನಿ. ಎಲ್ಲ ಡೋರ್ಸ್ನೆಲ್ಲ ಹಿಂಗೆ ಬಿಟ್ಬಿಟ್ಟವ್ರೆ. ಯಾರಾದರೂ ಬಂದು ಸೇರ್ಕೊಂಬಿಟ್ರೆ ಏನು ಮಾಡೋದು? ಹಾಗೆಲ್ಲ ಆಗಲ್ಲ. ಗಾಡಿ ನೋಡಿ ಫುಲ್ಲು ಇಲ್ಲಿ ಧೂಳು, ಅಷ್ಟು ಧೂಳು ಸೇರ್ಕೊಂಬಿಟ್ಟೈತೆ. ತೊಳ್ಸ್ಬಿಟ್ಟು ನಿನ್ಸಿರೋದು ಇನ್ನೂವರೆಗೂ ಹಂಗೆ ನಿಂತೈತೆ. ಎಲ್ಲಾದರೂ ಹೋಗ್ಬೇಕಿದ್ರೆ ಹೋಗುತ್ತೆ, ಇಲ್ಲಾಂದ್ರೆ ಅಲ್ಲೇ ನಿಂತಿತ್ತಾನೆ ನಿಂತೆ. ಕಾಲೇಜ್ಗೆ ಹೋಗಂಗಿದ್ರೆ ರನ್ನಿಂಗ್ ಇರೋದು ಯಾವಾಗಲೂ. ಇವಾಗ ಕಾಲೇಜ್ಗೆ ಹೋಗಲ್ವಲ್ಲ, ಅದಕ್ಕೋಸ್ಕರ ಹಂಗೆ ನಿಂತೈತೆ. ಹೋಗ್ತೀನಿ ಇವಾಗ, ನಮ್ಮ ಅಮ್ಮಂಗಾದ್ರೂ ಊಟಕ್ಕೆ ಕಳಿಸ್ತೀನಿ. ನೋಡಿ ವೆದರ್ ಇಲ್ಲೇ ಹೆಂಗೈತೆ ಅಂತ. ಎಲ್ಲ ಅಕ್ಕಿ ಸೌಂಡ್ ಮಾಡ್ತಿತ್ತಲ್ಲ, ಬರ್ಡ್ಸ್, ಅಕ್ಕಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ವೆದರ್ ಹೆಂಗೈತೆ ಅಂತ. ಸೂರ್ಯನ ನೋಡ್ತೀರಾ? ನೋಡಿ, ನನಗೇನು ನೋಡೋಕ್ಕೈತಲ್ಲ, ನೀವೇನು ನೋಡ್ತೀರಾ? ನಾನು ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಹೋಗ್ತೀನಿ ಅಂತಿದ್ದೀನಿ, ಹೋಗ್ತಾ ಇಲ್ಲ. ಇವಾಗ ಹೋಗ್ತೀನಿ, ಇವಾಗ ಫಿಕ್ಸ್, ಪಕ್ಕ ಹೋಗ್ತೀನಿ ಇವಾಗ. ನೋಡಿ ಒಳ್ಳೆ ಅಕ್ಕಿ ಸೇರ್ಕೊಂಡ್ಬಿಟ್ಟೆ ನಮ್ಮ ಅಂಗಡಿ ಹತ್ರ. ರಿಯಲ್ಲಾಗಿ ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತಾ ಇರಲ್ಲ, ಬಟ್ ರಿಯಲ್ಲಾಗಿ ತುಂಬ ಥರ ಫುಲ್ ವೈಟ್ ಐತೆ. ಬಿಸ್ನೆಸ್ ಇಲ್ಲದೆ ಸುಮ್ಮನೆ ಖಾಲಿ ಕೂತಿದ್ದೀನಿ ಬೆಳಗ್ಗೆಯಿಂದ. ಇವತ್ತು ಯಾಕೋ ಜನ ಎಲ್ಲರೂ ಅವ್ರವ್ರದ್ದು ರಾಗಿ ಇದೆಯಲ್ಲ ಅದನ್ನ ಕುಯಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬಿಸ್ನೆಸ್ಸೇ ಇಲ್ಲ. ಅದಕ್ಕೋಸ್ಕರ ಆವಾಗಿಂದ ಒಂದು ಮೂವಿ ನೋಡಿದೆ. ಇವಾಗ ಅಂಗಡಿ ಹತ್ರ ಕೂತಿದ್ದೀನಿ. ಇವಾಗಲೂ ಬೆಳಿಗ್ಗೆ ಹೆಂಗೆ ಕೂತಿದ್ದೆ ಹಂಗೆ ಕೂತಿದ್ದೀನಿ ಇವಾಗಲೂ. ಮಾಡೋಣ ಆ್ಯಕ್ಟಿವಿಟಿ ಅಂದರೆ ಏನು ನೆನಪೇ ಬರೋಲ್ಲ. ಸಡನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ಒಳ್ಳೊಳ್ಳೆ ನೆನಪು ಬರುತ್ತೆ. ಅದು ಬೆಳಗ್ಗೆ ಎದ್ದು ಅದು ಮಾಡಿಬಿಡೋಣ ಅಂತ. ಇವಾಗ ಯೋಚನೆ ಮಾಡಿದ್ರೆ ಯಾರು ಮಾಡ್ತಾರೆ ಅಂತ ಅದಕ್ಕೆ ಸುಮ್ಮನೆ ಕೂತಿದ್ದೀನಿ ನಾನು. ಏನು ಬಂದಾಗ ಸ್ಕ್ರಿಪ್ಟೇನು ಬರೆದ್ಬಿಟ್ಟು ಕಂಟೆಂಟ್ ಮಾಡೋಲ್ಲ ನಾನು, ಹಂಗೆ ಡೈರೆಕ್ಟು ಏನಿರ್ತದೆ ಹಂಗೆ ಅಲ್ವಾ. ಪಾಸಿಗೆ ಪರ್ಕ್ತೀನಿ ಮನಬಿಚ್ಚಿ ಮಾತಾಡಿ ಆ ಥರ ಆಗೋಗೈತೆ. ಪರ್ಕ್ತೀನಿ ಮನಬಿಸಿ ಅಲ್ಲ ಪರ್ಕ್ತೀನಿ ಮನಬಿಚ್ಚಿ ಮಾತಾಡಿ. ಯಾರಿಗಾದ್ರೂ ಪರ್ಕ್ಬೇಕಿದ್ರೆ ಕಮೆಂಟ್ ಮಾಡಿ, ಪೋಸ್ಟ್ ಮಾಡ್ತೀನಿ. ವಿತ್ ಅಡ್ರೆಸ್ ಹಾಕಿರಿ, ಅಡ್ರೆಸ್ ನಂಬರ್ ಎಲ್ಲ ಹಾಕಿರಿ, ಅವ್ರಿಗೆ ನಾನು ಪೋಸ್ಟ್ ಮಾಡ್ತೀನಿ. ನೀವು ಪರ್ಕ್ತೀನಿ ಮನಬಿಚ್ಚಿ ಮಾತಾಡಿರುತ್ತೆ. ಸಾಲ್ ತರಕ್ಕೆ ಹೋಗಿದ್ದೆ, ನಮ್ಮ ಅಮ್ಮನೇ ಕ್ಯಾನ್ ತಂದುಕೊಟ್ರು. ಅಂಗಡಿ ಹತ್ರಕ್ಕೆ ತೊಗೊಂಡು ಬಂದಿದ್ದೀನಿ. ಇವಾಗ ಇನ್ನೂ ಅಲ್ಲೇ 7 ಆಗಕ್ಕೆ ಬಂದಿದ್ದೀನಿ, ಏನು ಕ್ಲೋಸ್ ಆಗೋದು ಅಷ್ಟು ಟೈಮಲ್ಲಿ ನಮ್ಮ ಅಮ್ಮನೇ ತಂದುಕೊಟ್ರು. ಅದಕ್ಕೋಸ್ಕರನೇ ಹೋಗ್ಬಿಟ್ಟು ತೊಗೊಂಬಂದೆ. ನಾನು ಇಲ್ಲಾಂದರೆ ಮನೆಗೆ ಬರೀವೆ ನಾನೇನೆ. ಅವರೇ ಇವತ್ತು ಯಾರೂ ಇರಲಿಲ್ಲ, ಅದಕ್ಕೋಸ್ಕರನೇ ಅಲ್ಲಿಗೆ ಅವರೇ ಬಂದಿದ್ರು. ನಾನೇ ತೊಗೊಂಡೋಗಿದ್ದೆ ಅಂತ ಹೋಗ್ಬಿಟ್ಟು ಕಳಿಸ್ತೀನಿ ಅವ್ರನ್ನ ಮತ್ತೆ ಅಂಗಡಿ ಹತ್ರ. ನಮ್ಮಪ್ಪ ಏನು ಹೇಳ್ತಾವ್ರೆ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದು 1/2 hour ಇದ್ಬಿಟ್ಟು ಕ್ಲೋಸ್ ಮಾಡ್ಕೊಂಬಂಡು ಜಿಮ್ಗೆ ಹೋಗ್ತೀನಿ. ಇಲ್ಲಿಂದ ಕ್ಲೋಸ್ ಮಾಡಿದಾಯ್ತು, ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗ ಒಳಗಡೆಗೆ ಇವಾಗ ಏನಿಲ್ಲ, ಅಂಗಡಿನ ಶಟರ್ ಹಾಕ್ಬಿಟ್ಟು ಏನೋ UPS ಬೇರೆ ಆಫ್ ಆಗೋಯ್ತು. ಕರೆಂಟ್ ಎಲ್ಲ ಕಡೆ ಐತೆ. ಇಲ್ಲಿ ಗ್ರೀನ್ ಬರೋದು, ಇವತ್ತು ಗ್ರೀನ್ ಬರ್ತಾಯಿಲ್ಲ, ಯಾಕೋ ಗೊತ್ತಿಲ್ವಲ್ಲ.
ಏನಾಯಿತು ಅಂತ ಗೊತ್ತಿಲ್ಲ. ಕರೆಂಟ್ ಐತೆ ಎಲ್ಲ ಈಚೆ, ಇದಕ್ಕೇನಾಯ್ತು ಅಂತ ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ಬಂದು ನೋಡೋಣ ಏನಾಗೈತೆ ಅಂತ. ಇಷ್ಟವರೆಗೂ ಇತ್ತು, ನೋಡ್ತೀನಿ ಬೆಳಿಗ್ಗೆ ಬಂದುಬಿಟ್ಟು. ಇವಾಗ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ನೀರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಜಿಮ್ಗೆ ಹೋಗ್ತೀನಿ. ಗೈಸ್ ಬಂದ್ಬಿಟ್ಟು ಜಿಮ್ಮಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಮುಖ ತೊಳಿಬೇಕು. ಗಾಡಿ ಒಳಗಡೆ ಹಾಕಿದ್ದೀನಿ, ಅಡುಗೆ ಮಾಡ್ತಾವ್ರೆ ಅವರು. ನೋಡಿ ಅಮ್ಮ ಚಪಾತಿ ಲಟ್ಸ್ತಾವ್ರೆ. ಸೀರಿಯಲ್ ನೋಡಿಕೊಂಡು ನಾನಿವಾಗ ಸ್ವಲ್ಪ ಮುಖ ತೊಳಿಬೇಕು. ಫುಲ್ ಬೆವರೈತೆ ಮುಖದ ಮೇಲೆಲ್ಲ. ಅಲ್ಲಿ ವರ್ಕೌಟ್ ಏನೋ ಒಳ್ಳೆ ವರ್ಕೌಟ್ ಆಗ್ತಾಯಿದೆ. ಒಂದು ಸ್ವಲ್ಪ ಫೇಸ್ ತೊಳ್ಕೊಂಡು ಹೋಗ್ಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಹಸಿದೆ. ಜಿಮ್ಗೆ ಹೋಗಿ ಬಂದರೆ ಮಾತ್ರ ಒಳ್ಳೆ ಹೊಟ್ಟೆ ಹಸಿದ ಮಾತ್ರ. ಊಟ ಮಾಡೋಕ್ಕೂ ಅಷ್ಟೇ. ಮುಂಚೆಲ್ಲ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಇವಾಗೇನಿಲ್ಲ. ಹೊಟ್ಟೆ ಹಸಿಯುತ್ತಲ್ಲ ಜಾಸ್ತಿ, ಊಟ ಹೋಗ್ತಾ ಇರ್ತದೆ. ಇವಾಗ ಫಸ್ಟು ಹೇಳಿದ್ದು ಹೇಳಲ್ಲ, ಎಲ್ಲ ಕೆಲಸ ಮುಗಿಸ್ತೀವಿ. ಆಯ್ತು, ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ವಾಕಿಂಗ್ ಮಾಡೋಕ್ಕೆ ಮನೆ ಒಳಗಡೆ ಡೈಲಿ ಈಚೆ ಹೋಗ್ಬೋದು. ಏನು ಚಳಿ ಇಲ್ಲ ಇವಾಗ, ಅಂತ ಏನು ಚಳಿ ಇಲ್ಲ. ನಾವು ಅಂದ್ಕೊಂಡೋ ಥರ ಏನು ಚಳಿ ಇಲ್ಲ ಇವಾಗ, ಮುಂಚೆ ಥರ ಎಲ್ಲ. ಸೌಂಡ್ ಕೇಳಿಸ್ತೀರ ನೋಡಿ. ಈ ಸೌಂಡಿಗೆ ಮುಂಚೆ ಒಂದು ಸ್ಟೋರಿನೇ ಐತೆ, ಈ ಥರ ಸೌಂಡಿಗೆ ಸೌಂಡಿಗೆ ನಾನು ಒಳ್ಳೆ ಬಿಕ್ಲಾಗಿ ಹೋಗಿದ್ದೀನಿ. ಈ ಥರ ಸೌಂಡಿಗೆ ಏನು ಗೊತ್ತಾ, ಹಿಂಗೆ ಕೂತ್ಕೊಂಡು ಒಬ್ಬರೇ ಇದ್ದರೆ ಮನೇಲಿ ಏನು ಅನ್ಸ್ತದೆ ಗೊತ್ತಾ, ಗೆಜ್ಜೆ ಶಬ್ದ ಕೇಳ್ದಂಗೆ ಕೇಳಿಸ್ತದೆ. ಗೆಜ್ಜೆ ಶಬ್ದ ಒಂದ್ಸತಿ ನಾನೇ ಭಯ ಪಟ್ಕೊಂಡಿದ್ದೀನಿ ಅಂದರೆ, ಬೆಡ್ಶೀಟ್ ಗಿಶೀಟ್ ಎಲ್ಲ ಹಾಕೊಂಬಿಟ್ಟು 21 ಸತಿ ದೇವ್ರ ನೆನ್ಪು ಹೇಳ್ಕೊಂಡು ಕೂತಿದ್ದೀನಿ. ಆ ಮಟ್ಟಕ್ಕೆ ಭಯ ಇದ್ದದೆ. ಅದು ಹೆಂಗೆ ಗೊತ್ತಾ, ಸೈಡಲ್ಲಿ ಇಲ್ಲೆಲ್ಲಾದರೂ ಸೈಡಲ್ಲಿ ಸೌಂಡ್ ಬರ್ತಾ ಇರ್ತದೆ. ನಾವು ಅದೇ ಥಿಂಕಿಂಗಲ್ಲಿ, ಒಬ್ಬರೇ ಇದ್ದರೆ ಅದೇ ಥಿಂಕಿಂಗ್ ಅಲ್ವ ಬರೀ. ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಾಯಿದ್ದೆ. ಒಂದು ಸತಿ ಸೌಂಡ್ ಬಂತು, ಫುಲ್ ಮೀಟ್ರ್ ಆಫ್ ನನಗೇನೆ ಅವಾಗ ಒಂದು ಸತಿ. ಇಲ್ಲ, ವ್ಲಾಗ್ ಎಡಿಟ್ ಮಾಡ್ಬಿಟ್ಟು ಮಲ್ಗೋದಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗಬೇಕು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.